بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد ಗೌರವಾನ್ವಿತ ಸಭಾಧ್ಯಕ್ಷರೇ, ಪ್ರೀತಿಯ ಮಿತ್ರರೇ, ನನ್ನ ನೆಚ್ಚಿನ ತೀರ್ಪುಗಾರರೇ, ನಾವಿಲ್ಲಿ ಒಂದಾಗಿರುವುದು ವರ್ಷಕ್ಕೊಮ್ಮೆ ನಡೆಸಿ ಬರುವಂತಹ ಎಸ್ಪರೆನ್ಸಾ 2024ನೇ ಭವ್ಯ ವೇದಿಕೆಯಲ್ಲಾಗಿದೆ. ಇಲ್ಲಿ ನನಗೆ ಅರ್ಪಿತವಾದ ವಿಷಯವೆಂದರೆ ಪ್ರಕೃತಿ ವಿಕೋಪ ಮಾನವ ಜೀವನಕ್ಕೆ ಕಲಿಸಿದ ಪಾಠ ಎಂಬುದ ವಿಷಯವು ಅಪರಿಮಿತ ಸಮಯ ಪರಿಮಿತವಾದ್ದರಿಂದ ಅಲ್ಪ ನಿಮ್ಮ ಮುಂದೆ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹನವನ ಪವಿತ್ರವಾದ ಕುರ್ಆನಿನಲ್ಲಿ ಹೇಳುತ್ತಾನೆ, ಇನ್ನಾ ಜಅಲನಾ ಮಲ್ ಅರ್ದಿ ಝೀನತನ್ ಲಹಾ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲಾ. ಅಲ್ಲಾಹನು ಭೂಮಿಯಲ್ಲಿ ಹಲವಾರು ಅಲಂಕೃತ ವಸ್ತುಗಳಿಂದ ಭೂಮಿಯನ್ನು ಸೃಷ್ಟಿಸಿದ್ದಾನೆ. ಅಲಂಕಾರಿತ ವಸ್ತುಗಳೆಂದರೆ ನಮ್ಮ ಮುಂದೆ ಬರುವುದು ಬೆಟ್ಟಗಳು, ಗುಡ್ಡಗಳು, ಮರಗಳು ಮುಂತಾದಗಳಾಗಿರುತ್ತವೆ. ಅಲ್ಲಾಹನು ಪ್ರಕೃತಿಯನ್ನು ಸೃಷ್ಟಿಸಿದ್ದು ಜನರೇ ನಾಶ ಮಾಡಲಿಕ್ಕಲ್ಲ, ಹೊರತು ಅದರಲ್ಲಿ ಬರುವ ಫಲಗಳನ್ನು, ನೆರಳುಗಳನ್ನು ಉಪಯೋಗಿಸಲಿಕ್ಕಾಗಿದೆ. ಆದರೆ ಇಂದಿನ ಜನಾಂಗದಲ್ಲಿ ನಮಗೆ ಕಾಣಲು ಸಾಧ್ಯವಿಲ್ಲ. ನಾವು ಒಂದು ಗದ್ಯವನ್ನು ಮಾಡಲು ಒಂದು ಮರವನ್ನು ಕಡಿಯುತ್ತೇವೆ, ಅದರ ಬದಲಾಗಿ ಒಂದು ಗಿಡವನ್ನು ನೆಡುವುದು ಅದು ತಾತ್ಕಾಲಿಕವಾಗಿದೆ. ಆದರೆ ಇಂದಿನ ಜಗತ್ತಿನಲ್ಲಿ ಅದು ನಮಗೆ ಕಾಣಲು ಸಾಧ್ಯವಿಲ್ಲ. ಜನರು ಹೇಳುತ್ತಾರೆ, ಪ್ರಕೃತಿಯು ನಮ್ಮನ್ನು ಸಂರಕ್ಷಿಸುತ್ತಿಲ್ಲ. ಜನರೇ, ನೀವು ತಿಳಿಯಬೇಕು, ನಾವು ಪ್ರಕೃತಿಯನ್ನು ಸಂರಕ್ಷಿಸಿದರೆ ಪ್ರಕೃತಿಯು ನಮ್ಮನ್ನು ಸಂರಕ್ಷಿಸುತ್ತದೆ ಎಂದು. ಮತ್ತೊಂದು ರಿವಾಯತಿನಲ್ಲಿ ಅಲ್ಲಾಹನು ಅವನ ಪವಿತ್ರವಾದ ಕುರ್ಆನಿನ ಮೂಲಕ ತಿಳಿಸುತ್ತಾನೆ, ಸಹರಲ್ ಫಸಾದು ಫಿಲ್ ಬರ್ರಿ ವಲ್ ಬಹರಿ ಬಿಮಾ ಕಸಬತ ಐದಿಯನ್ ನಾಸ್. ಜನರು ಸ್ವತಃ ಕೈನಿಂದ ಮಾಡಿದ ಪಾಪದ ಫಲವಾಗಿದೆ. ಇಂದು ನೆಲ ಜಲಗಳು ಕ್ಷೋಭೆ ಪ್ರತ್ಯಕ್ಷವಾಗುತ್ತಿದೆ. ಇದು ಕೆಲವರು ಜನರ ಪಾಪದ ಫಲವಾಗಿ ಅವರಿಗೆ ಉಣಿಸಲು ಬರುತ್ತದೆ ಎಂದು ಅಂದೇ ಹೇಳಿದ್ದಾರೆ. ಪ್ರಕೃತಿ ವಿಕೋಪ ಮಾನವ ಜೀವನಕ್ಕೆ ಕಲಿಸುವ ಪಾಠವೆಂದು ನೋಡಿದರೆ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ಹೊರತು ಪ್ರಕೃತಿಯ ಅಧಿಪತಿಗಳು ನಾವಲ್ಲ. ನಾವು ಇಂದಿನ ಕಾಲದಲ್ಲಿ ಪ್ರಕೃತಿಯನ್ನು ಅನಿರೀಕ್ಷಿಸುವುದಾದರೆ ಅಲ್ಲಿ ನಾಶ ನಷ್ಟಗಳು ಸಂಭವಿಸಿದ ಒಂದು ಘಟನೆ ಕೂಡ ಇಲ್ಲ. ಕಾರಣ, ಅಂದಿನ ಜನಾಂಗವು, ಅಂದಿನ ಸಮುದಾಯವು ಪ್ರಕೃತಿಯನ್ನು ಬೆಳೆಸುವುದರಲ್ಲಿ ಅವರು ಮುಂದೆ ಬರುತ್ತಿದ್ದರು. ಪ್ರಕೃತಿಗೆ ತೊಂದರೆ ಆಗುವಂತಹ ಒಂದು ಘಟನೆ ಕೂಡ ಅಲ್ಲಿ ಅವರು ಮಾಡುತ್ತಿರಲಿಲ್ಲ. ಆದರೆ ಇಂದಿನ ಕಾಲದಲ್ಲಿ ನಾವು ನೋಡಬಹುದು ಸಹೋದರರೇ, ಜನರ ಸ್ವತಃ ಉಪಯೋಗಕ್ಕಾಗಿ ಪ್ರಕೃತಿಯನ್ನು ನಾವು ಬಲಿ ಕೊಡುತ್ತಿದ್ದೇವೆ. ಹೇಳುವುದಾದರೆ, ರಾಜ್ಯ ಮುಖ್ಯ ರಸ್ತೆ ಮಾಡುವ ಮೂಲಕ ಅತಿ ಸುಂದರವಾದ ಬೆಟ್ಟ ಗುಡ್ಡಗಳನ್ನು, ಮರ ಗಿಡಗಳನ್ನು ನಾವು ನಾಶ ಮಾಡುವುದರಲ್ಲಿ ನಾವು ಮುಂದೆ ಬರುತ್ತಿದ್ದೇವೆ. ಹಾಗೂ ಇದು 5G ನೆಟ್ವರ್ಕಿನ ಕಾಲವಾಗಿದೆ. 5G ನೆಟ್ವರ್ಕಿನ ಕಾಲದಲ್ಲಿ ಹಲವಾರು ಪಕ್ಷಿಗಳು ಸಾವನ್ನಪ್ಪುತ್ತಿದೆ. ಇದೆಲ್ಲ ನಮಗೆ ತಿಳಿದಿರಬಹುದು. ನೀವು ಕೇಳಬಹುದು, ಜನರೇ, ಇದು ನಮಗೆ ಏನು ಪಾಠವನ್ನು ಕಲಿಸುತ್ತದೆ ಎಂದು. 5G ನೆಟ್ವರ್ಕಿನಲ್ಲಿ ಇವಾಗ ಹಲವಾರು ಪಕ್ಷಿಗಳು ಸಾಯುತ್ತಿದೆ ಅಲ್ಲ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದು ಮೃಗಾಲಯದಲ್ಲಿ ಮಾತ್ರ ನಾವು ಆ ಪಕ್ಷಿಗಳನ್ನು ವೀಕ್ಷಿಸಲು ಸಾಧ್ಯ. ನಮ್ಮ ಸಮುದಾಯದಲ್ಲಿ ಆ ಪಕ್ಷಿಯನ್ನು ವೀಕ್ಷಿಸಲು ಸಾಧ್ಯವಿಲ್ಲ. ಪ್ರಕೃತಿ ದುರಂತವೆಂದರೆ ಭೂಕುಸಿತ, ಭೂಪ್ರಳಯ ಮುಂತಾದಗಳಾಗಿರುತ್ತದೆ. ಪ್ರಕೃತಿ ವಿಕೋಪವೆಂದರೆ ಅದರ ಮುಂದೆ ಎಲ್ಲರೂ ಕೂಡ ಸಮಾನರಾಗಿರುತ್ತಾರೆ. ಅದು ಎಲ್ಲರಿಗೂ ಕೂಡ ಬಾಧಿಸುವ ಒಂದು ಕ್ರಿಯೆಯಾಗಿದೆ. ಅದರ ಮುಂದೆ ಇವನು ಮಗನು, ಇವನು ದೊಡ್ಡವನು, ಇವನು ಸಂಪತ್ತಿರುವವನು ಎಂದು ಆ ಪ್ರಕೃತಿಯು ಅವರನ್ನು ನೋಡುವುದಿಲ್ಲ. ಅದರ ಮುಂದೆ ಎಲ್ಲರೂ ಕೂಡ ಸಮಾನರಾಗಿರುತ್ತಾರೆ. ಪ್ರಕೃತಿ ವಿಕೋಪವು ಸಂಭವಿಸಿದರೆ ಜನರೇ, ಅದರ ಅನಂತರ ಫಲವು ಮನುಷ್ಯನಿಗೆ ಅರಿಯುವುದು. ಅದು ಮುಂದಿನ ಪೀಳಿಗೆಗೆ ಒಂದು ತಡೆಗೋಡೆಯಾಗಿರುತ್ತದೆ. ಅಷ್ಟು ಕೆಡಕಾಗಿದೆ ಇಂದಿನ ಪ್ರಪಂಚ. ಇಂದಿನ ಪ್ರಕೃತಿ ವಿಕೋಪವು ಅಷ್ಟು ಕೆಡಕಾಗುತ್ತಿದೆ. ಈಗ ನಾವು ನೋಡುವುದಾದರೆ, ಒಂದು ಬಡ ಕುಟುಂಬದ ನಡೆಯು, ಒಬ್ಬ ಶ್ರೀಮಂತನ ನಡೆಯು, ಒಂದು ಪೈಪೋಟಿಯು ನಡೆಯುತ್ತದೆ. ಪೈಪೋಟಿ ಏನಂತ ಕೇಳಿದರೆ, ಅವರ ಮೊದಲನೆಯ ಜೀವನಕ್ಕೆ ಬರಲು ಅವರು ಎಷ್ಟು ಕಷ್ಟಪಡಬೇಕೆಂದಿದೆ. ನಾವು ಮೊನ್ನೆ ವಯನಾಡಿನಲ್ಲಿ ನಡೆದ ಘಟನೆಯನ್ನು ನೋಡಬಹುದು. ವಯನಾಡಿನಲ್ಲಿ ಅಂದು ರಾತ್ರಿ ಸಂಭವಿಸಿದ ಘಟನೆಯಲ್ಲಿ ಮಲಗಿದ ಜನರು ಎಚ್ಚರಿತರಾದರು. ಇಡೀ ಭಾರತವೇ ಒಂದು ಸಮಯ
ಸಮಯ ಆಯ್ತು. ಭಾರತ ಅಂದು ವಯನಾಡಿನಲ್ಲಿ ನಡೆದ ಘಟನೆಯಲ್ಲಿ ಹಿಂದೂ ಹೋಗಿ ನೋಡಿದರೂ ಸಹ ಸಾವಿರಾರು ಜನರ ಮೈಯತ್ತುಗಳು ಸಿಕ್ಕಿಲ್ಲ. ಕೈ ಸಿಕ್ಕಿದರೂ ದೇಹವಿಲ್ಲ, ದೇಹ ಸಿಕ್ಕಿದರೂ ತಲೆ ಇಲ್ಲ ಮುಂತಾದಗಳಾಗಿರುತ್ತದೆ. ದೇಹ ಸಿಕ್ಕಿದ ಮನುಷ್ಯನೇ ಸಿಕ್ಕಿದರು, ಮನುಷ್ಯನು ಸಿಕ್ಕಿದರೂ ಮಗು ಇಲ್ಲ, ಮಗು ಸಿಕ್ಕಿದರೆ ತಂದೆ ಇಲ್ಲ, ಕುಟುಂಬವೇ ಸಿಕ್ಕಿದರೂ ಅವರಿಗೆ ಜೀವಿಸಲು ಮನೆ ಇಲ್ಲ. ಅಷ್ಟು ದೊಡ್ಡ ಪ್ರಕೃತಿ ವಿಕೋಪವಾಗಿದೆ ನಮಗೆ ತಿಳಿಸಿದು. ಅಷ್ಟು ದೊಡ್ಡ ಪ್ರಕೃತಿ ವಿಕೋಪವು ನಮ್ಮಲ್ಲಿ ಸಂಭವಿಸಿದರು ನಾವು ಜನರು ಬದಲಾಗುತ್ತಿಲ್ಲ. ಭೂಲೋಕವನ್ನು ಸಮುದ್ರಗಳನ್ನು ಅತ್ಯಾಕರ್ಷಿಸುವುದರಲ್ಲಿ ಮಾನವನು ತನ್ನ ವಿನಾಶಕ್ಕೆ ಕಾರಣರಾಗುತ್ತಿದ್ದಾರೆ. ನಾವು ನೋಡುವುದಾದರೆ ವಿನಾಶಕ್ಕೆ ಕಾರಣರಾಗುತ್ತಿದ್ದಾರೆ. ನಾವು ನೋಡುವುದಾದರೆ ಅಲ್ಲಿ ಅಂದು ಬನು ಇಸ್ರಾಯೇಲ್ ಸಮುದಾಯಕ್ಕೆ ಅಲ್ಲಾಹನು ಒಂದು ಪರೀಕ್ಷೆಯನ್ನು ನೀಡನು. ಅವರು ನಾಚುವಂತೆ ಶಿಕ್ಷೆಯು ಕೊಟ್ಟರು, ನಡೆದರು, ಅದರಿಂದ ಬದಲಾಗಲಿಲ್ಲ. ಅಲ್ಲಾಹನು ಅವರಿಗೆ ತುಂಬಾ ಪರೀಕ್ಷಿಸುತ್ತಿದ್ದನು, ಆದರೂ ಅವರು ಬದಲ. ಆ ಉದಾಹರಣೆಯು ಇವಾಗ ಇಡಬಹುದು. ಅಲ್ಲಾಹನು ಪ್ರಕೃತಿಯನ್ನು ವಿನಾಶ ಮಾಡುತ್ತಾನೆ ಇದ್ದಾನೆ, ಆದರೆ ಇಂದಿನ ಜನಾಂಗವು ಅದನ್ನು ಸ್ವೀಕರಿಸುತ್ತಿಲ್ಲ. ನಾನು ನಾನೊಂದು ಮಾತನ್ನು ಹೇಳುತ್ತೇನೆ ಜನರೇ, ನೀವು ಪ್ಲಾಸ್ಟಿಕ್ ಅನ್ನು ಭಾರತದಲ್ಲಿ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಉಪಯೋಗಿಸುತ್ತೇವೆ. ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದನ್ನು ಕಡಿಮೆ ಮಾಡಬೇಕು. ನಾವು ನಮ್ಮ ಒಂದೊಬ್ಬರ ಮನೆಯಲ್ಲೂ ಗಿಡಗಳನ್ನು ನೆಡುವ ಮೂಲಕ, ಕಾರಣ ಪ್ಲಾಸ್ಟಿಕ್ ಒಂದು ಮಣ್ಣಿನೊಂದಿಗೆ ಅದು ಕರಗೋದಿಲ್ಲ. ನಾವು ಅತಿ ದೂರ ಪ್ರಯಾಣಿಸುವ ಜನರಾಗಿರುತ್ತೀವಿ. ನಾವು ಸುಂದರವಾದ ಪ್ರಕೃತಿಯನ್ನು ಅನಿರೀಕ್ಷಿಸುತ್ತೇವೆ. ಅಲ್ಲಿ ಹೋಗಿ ಮಾಡುವ ಕೆಲಸವೇನು? ನಾವು ಅಲ್ಲಿ ಹೋಗಿ ಪ್ಲಾಸ್ಟಿಕ್ ಅನ್ನು ಎಸೆಯುವುದು ಮುಂತಾದಗಳನ್ನು, ಆ ಪ್ರಕೃತಿ ವಿಕೋಪಕ್ಕೆ ನಾಶ ಮಾಡುವುದನ್ನು ನಾವು ಮಾಡುತ್ತಿದ್ದೇವೆ. ನಾನು ನಿಮ್ಮೊಂದಿಗೆ ಕೇಳುತ್ತೇನೆ, ನೀವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಿ. ಅಸ್ಸಲಾಮು ಅಲೈಕುಂ. An intellectual plunge of melodious art.